ಸೊ ನೆಕ್ಸ್ಟ್ ಕ್ವೆಶನ್ ಕಡೆ ಮೂವ್ ಆನ್ ಮಾಡೋಣ. ಓಕೆನಾ, ರೆಡಿನಾ ನೀವೆಲ್ಲರೂ? ಎಚ್ಚರಿದ್ದೀರಾ? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತಂದರೆ 29 ವೀಕ್ಸ್ ಪ್ರೆಗ್ನೆಂಟ್ ವುಮೆನ್ ಇದ್ದಾರೆ. ಅವ್ರದ್ದು ಶುಗರ್ ಲೆವೆಲ್ 147 ಇದೆ, ಆಯಿತಾ? ಸೊ ಅವರಿಗೆ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಒಂದು ಸಜೆಷನ್ ಬೇಕು. ಸೊ ಯಾವಾಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ಗ್ಲೂಕೋಸ್ ಲೆವೆಲ್ ಯಾಕೆ ಮ್ಯಾನೇಜ್ ಮಾಡಿ ಇಟ್ಕೋಬೇಕು, ವೈ ಇಂಪಾರ್ಟೆಂಟ್ ಅದು, ನಾವು ಗ್ಲೂಕೋಸ್ನ ನಾರ್ಮಲೈಸ್ ಮಾಡೋದು, ಇಲ್ಲಂತಂದರೆ ಗ್ಲೂಕೋಸ್ ನಾರ್ಮಲ್ ಲೆವೆಲಲ್ಲಿ ಇರಬೇಕು ಅಂತ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಅಂತಂದರೆ, ಫಸ್ಟ್ ಆಫ್ ಆಲ್ ಗ್ಲೂಕೋಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಇತ್ತು ಅಂತಂದರೆ ದೆರ್ ಇಸ್ ಚಾನ್ಸಸ್ ದಟ್ ಬೇಬಿ ಸ್ವಲ್ಪ ಜಾಸ್ತಿ ಲಾರ್ಜ್ ಗ್ರೋ ಆಗ್ಬೋದು. ಆ್ಯಂಡ್ ಸಮ್ ಆಫ್ ದ ಟೈಮ್ ಸೆಕ್ಷನ್ ಮಾಡೋ ರಿಸ್ಕ್ ಜಾಸ್ತಿ ಇರುತ್ತೆ ಪೇಷಂಟ್ಸಲ್ಲಿ. ಆ್ಯಂಡ್ ಬ್ರೀತಿಂಗ್ ಇಶ್ಯೂಸ್, ಬೇಬಿಯಲ್ಲಿ ಬ್ರೀತಿಂಗ್ ಇಶ್ಯೂಸ್ ಆಗುತ್ತೆ, ರಿಸ್ಕ್ ಆಫ್ BP ಡೆವಲಪ್ಮೆಂಟ್ ಲೈಕ್ ಪ್ರೀ ಎಕ್ಲೆಂಪ್ಷಿಯಾ ಕಂಡೀಷನ್ ಆಗಲಿ. ನ್ಯೂ ಬಾರ್ನ್ ಬೇಬೀಸಲ್ಲಿ ಲೋ ಶುಗರು ನೋಡ್ತೀವಿ ನಾವು. ಆ್ಯಂಡ್ ಬೇಬಿದು ಆರ್ಗನ್ಸ್ ಎಲ್ಲ ಗ್ರೋ ಆಗ್ತಿರತ್ತಲ್ವಾ, ಸೊ ಆ ಟೈಮಲ್ಲಿ ಡಿಫಾರ್ಮಿಟಿ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಮೇನ್ಲಿ ಗ್ಲೂಕೋಸ್ ಲೆವೆಲ್ ಅದಕ್ಕೇನೆ ಮಾನಿಟರ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ, ಎಸ್ಪೆಷಲಿ ಇನ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ. ಫಸ್ಟ್ ಆಫ್ ಆಲ್ ನೀವೆಲ್ಲ ಏನು ಅವಾಯ್ಡ್ ಮಾಡಬೇಕು ಅಂತ ಹೇಳಿರ್ತೀನಿ. ಯೂಶ್ವಲಿ ಸ್ವೀಟ್ಸ್ ಅವಾಯ್ಡ್ ಮಾಡಬೇಕು, ಜಾಗ್ರಿ, ಶುಗರ್, ಚಾಕ್ಲೇಟ್ಸ್ ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು ನಿಮಗೆ ಇಫ್ ಯುವರ್ ಗ್ಲೂಕೋಸ್ ಲೆವೆಲ್ ಇಸ್ ಹೈ ಇನ್ ದ ಪ್ರೆಗ್ನೆನ್ಸಿ. ಇಲ್ಲಂತಂದ್ರೆ ಶುಗರಿ ಡ್ರಿಂಕ್ಸ್ ಇರುತ್ತೆ, ಜ್ಯೂಸಸ್ ಇರುತ್ತೆ, ವೈಟ್ ರೈಸ್, ಮೈದಾ, ಬೇಕ್ರಿ ಐಟಮ್ಸ್ ಆಗಿರಲಿ, ಫ್ರೈಡ್ ಮಾಡಿರೋ ಫುಡ್ಸು, ಚಿಪ್ಸು, ಪ್ಯಾಕ್ಡ್ ಐಟಮ್ಸು, ಎಸ್ಪೆಷಲಿ ಜಾಸ್ತಿ ಗ್ಲೂಕೋಸ್ ಇರೋ ಫುಡ್ಸ್ ನಾನು ಏನು ಇನ್ಕ್ಲೂಡ್ ಮಾಡಬೇಕು ನಿಮ್ಮ ಡಯಟಲ್ಲಿ ಅಂತ ಹೇಳಿರ್ತೀನಿ. ಹೋಲ್ ಗ್ರೇನ್ಸ್ ಲೈಕ್ ಬ್ರೌನ್ ರೈಸ್, ಮಿಲೆಟ್ಸ್ ಆಗಿರಲಿ, ವೀಟ್ ಆಗಲಿ, ಯು ಕ್ಯಾನ್ ಇನ್ಕ್ಲೂಡ್ ಇನ್ ಯೋರ್ ಡಯಟ್. ಹೈ ಫೈಬರ್ ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಬೀನ್ಸ್ ಅನ್ಬೋದು, ಸ್ಪಿನಾಚ್ ಅನ್ಬೋದು, ಇಲ್ಲಾಂತಂದರೆ ಬಾಟಲ್ ಗಾರ್ಡ್. ಸೊ ಹೈ ಫೈಬರ್ ವೆಜಿಟೇಬಲ್ಸ್ ಇದೆಲ್ಲ. ಆ್ಯಂಡ್ ದಾಲ್, ಪಲ್ಸಸ್ಸು ಸ್ವಲ್ಪ ಜಾಸ್ತಿ ತಿನ್ಬೋದು ನೀವು ಆ ಕಂಡೀಷನಲ್ಲಿ. ಲೋ GI ಫ್ರೂಟ್ಸ್ ಅಂತಂದರೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋ ಫ್ರೂಟ್ಸ್ನ ಪ್ರಿಫರ್ ಮಾಡ್ಬೋದು. ಆ್ಯಪಲ್, ಗಾವಾ, ಬೆರೀಸ್, ಸೊ ಇದೆಲ್ಲ ಪ್ರಿಫರ್ ಮಾಡ್ಬೋದು ನೀವು. ಒಂದು ಗ್ಲಾಸ್ ಆಫ್ ಮಿಲ್ಕ್ ವಿತೌಟ್ ಶುಗರ್, ಎಸ್ಪೆಷಲಿ ಬೆಡ್ ಟೈಮಲ್ಲ, ಸೊ ಯು ಕ್ಯಾನ್ ಪ್ರಿಫರ್ ದ್ಯಾಟ್ ಆಲ್ಸೋ. ಆ್ಯಂಡ್ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ನಿಮಗೆ ಸೂಟೇಬಲ್ ಇರುತ್ತೆ. ಎವ್ರಿ 2 to 3 hours ನೀವು ಫ್ರೀಕ್ವೆಂಟ್ ಸ್ಮಾಲ್ ಮೀಲ್ಸ್ನ ಪ್ರಿಫರ್ ಮಾಡ್ಬೋದು. ಸೊ ಅವಾಯ್ಡ್ ಏನು ಮಾಡಬೇಕು, ಇನ್ಕ್ಲೂಡ್ ಏನು ಮಾಡ್ಕೋಬೋದು, ಮೀಲ್ ಹೇಗಿರಬೇಕು ಅಂತ ನಿಮಗೆ ಗೊತ್ತಾಗಿದೆ. ಫಸ್ಟ್ ನಿಮಗೆ ವಾಕ್ ಕಂಪಲ್ಸರಿ ಇರುತ್ತೆ, ಎಸ್ಪೆಷಲಿ 10 to 15 minutes ಎವ್ರಿ ಮೀಲ್ ಆದಮೇಲೆ. ಓಕೆ, ಆಫ್ಟರ್ ಎವ್ರಿ ಮೀಲ್ ಅಟ್ಲೀಸ್ಟ್ ಫಾರ್ 10 to 15 minutes ನೀವು ವಾಕ್ ಮಾಡಿದರೆ ಒಳ್ಳೆಯದು. ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಕೊಳ್ಳಿ. ಸ್ಟ್ರೆಸ್ ಮ್ಯಾನೇಜ್ ಮಾಡ್ಕೊಳ್ಳೋದು ಬದಲಿ ಆಲ್ರೆಡಿ ನಾನು ಹೇಳಿದ್ದೀನಿ, ಫಸ್ಟ್ ವಿಡಿಯೋ ಅದೇ ಇತ್ತು. ಸೊ ಯು ಕ್ಯಾನ್ ಗೋ ಫಾರ್ ದಟ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್, ಸ್ಟ್ರೆಸ್ ಹೆಂಗೆ ಮ್ಯಾನೇಜ್ ಮಾಡ್ಕೋಬೇಕು ಅಂತ. ಎಕ್ಸಸೈಸ್ನ ಹೇಳ್ಕೊಟ್ಟಿರ್ತಾರಲ್ವಾ ಹಾಸ್ಪಿಟಲ್ಸ್ ಅಲ್ಲಿ ನಿಮಗೆ ಕೇರಿಗೆ, ಸೊ ಅದನ್ನ ಕಂಟಿನ್ಯೂ ಇಟ್ಕೋಬಹುದು. ಸೊ ದ್ಯಾಟ್ ನಿಮಗೆ ಫರ್ದರ್ ಗ್ಲೂಕೋಸ್ ಲೆವೆಲ್ ಇನ್ಕ್ರೀಸ್ ಆಗೋ ರಿಸ್ಕ್ನ ಕಮ್ಮಿ ಮಾಡ್ಕೋಬಹುದು ನೀವು. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ನಿಮ್ ಶುಗರ್ಸ್ ಮಾನಿಟರ್ ಆಗ್ತಾ ಇರಬೇಕು, ಬ್ಲಡ್ ಪ್ರೆಷರ್ ಮಾನಿಟರ್ ಆಗ್ತಾ ಇರಬೇಕು, ಬೇಬಿ ಸ್ಕ್ಯಾನ್ಸ್ ರೆಗ್ಯುಲರ್ ಆಗಿರಬೇಕು. ಸಪೋಸ್ ನಿಮ್ ಗೈನಕಾಲಜಿಸ್ಟ್ ಏನಾರೇ ಮೆಡಿಸಿನ್ಸ್ ಮೇಲೆ ಹಾಕಿದ್ರೆ, ನಿಮ್ಗೆ ಇನ್ಸುಲಿನ್ ಮೇಲೆ ಇದ್ರೆ ಅದನ್ನ ರೆಗ್ಯುಲರ್ ಆಗಿ ತಗೋಬೇಕು. ಆಲ್ ಇನ್ ಆಲ್ ಬೇಬೀಸ್ ಹೆಲ್ತ್ ಕ್ಯಾನ್ ಸ್ಟೇ ಸೇಫ್ ಇಫ್ ನೀವು ಅರ್ಲಿ ಆಕ್ಷನ್ಸ್ ತಗೊಂಡ್ರೆ ಅಂಡ್ ರೆಗ್ಯುಲರ್ ಆಗಿ ಕೇರ್ ತಗೊಂಡ್ರೆ. ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಎನಿಥಿಂಗ್. ಜಸ್ಟ್ ದ ಥಿಂಗ್ ಇಸ್ ಫುಡ್ ಅಲ್ಲಿ ಕಂಟ್ರೋಲ್ ಇಟ್ಕೋಬೇಕು. ಎಕ್ಸಸೈಸಸ್ ಮೈಲ್ಡ್ ಏನ್ ಹೇಳಿದ್ದಾರೆ ಅದನ್ನ ರೆಗ್ಯುಲರ್ ಇಟ್ಕೋಬೇಕು. ರೆಗ್ಯುಲರ್ ಮಾನಿಟರಿಂಗ್ ಇರಬೇಕು. BP ಆಗಲಿ, ಶುಗರ್ ಆಗಲಿ, ಬೇಬಿ ಸ್ಕ್ಯಾನ್ಸ್ ಆಗಲಿ, ಅದು ನಿಮ್ದು ರೆಸ್ಪಾನ್ಸಿಬಿಲಿಟಿ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಮೆಡಿಕೇಶನ್ಸ್ ಏನಾರೇ ತಗೋತಿದ್ರೆ ಅದನ್ನ ರೆಗ್ಯುಲರ್ ಆಗಿ ತಗೋಬೇಕು. ಸೊ ದಿಸ್ ಇಸ್ ಆಲ್ ಸ್ಮಾಲ್ ಸ್ಟೆಪ್ಸ್ ಯು ಕ್ಯಾನ್ ಟೇಕ್ ಇನ್ ಆರ್ಡರ್ ಟು ಮ್ಯಾನೇಜ್ ಯುವರ್ ಶುಗರ್ ಲೆವೆಲ್ಸ್, ಎಸ್ಪೆಷಲಿ ಇನ್ ದ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.